ಅವ್ರಿಗೆ ನಮ್ಮನ್ನ ಬಹಳ ಏನು ಉಪೇಕ್ಷೆ ರೀತಿಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಖುಷಿ ಬರುತ್ತೆ ಅಂದ್ರೆ ನನ್ಗೇನು ಅದರಲ್ಲಿ ಅಭ್ಯಂತರ ಇಲ್ಲ. ತೀರ್ಮಾನ ಮಾಡೋರು ಜನ ಇದ್ದಾರೆ. ನಾನು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ಕೇವಲವಾಗಿ ಮಾತಾಡೋದಿಲ್ಲ. ಆ ಸಂಸ್ಕೃತಿ ನಮ್ಮದು ಅಲ್ಲವೂ ಅಲ್ಲ. ಸಾರ್ವಜನಿಕ ಹಿತದಲ್ಲಿ ನಾನು ಕೇಳ್ತಾ ಇದ್ದೇನೆ. ಯಾವುದು ನಿಮ್ಮ ಬಗ್ಗೆ ವೈಯಕ್ತಿಕ ದಾಳಿ ಮಾಡಿದ್ರೆ ಅದಕ್ಕೆ ನೋಡಿ, ನಾವೇನು ಅವರು ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂತ ನಾವು ಕೇಳೋ ಪ್ರಶ್ನೆಯನ್ನ ಕೇಳೋದೇನು ಬಿಡೋದಿಲ್ಲ. ನಾನೇನಾದ್ರೂ ಕೇಳಿದ್ರಲ್ಲಿ ತಪ್ಪು ಇದ್ರೆ ನೀವು ಸರಿಪಡಿಸಿ. ಇಲ್ಲ ನೀವು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಥವಾ ಇದಕ್ಕೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಯಾರು ಬೇಕಾದ್ರೂ ನಮ್ಮನ್ನು ಪ್ರಶ್ನೆ ಮಾಡ್ಬೋದು. ಅದು ಬಿಟ್ಟು ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡೋದ್ರಿಂದ ನಾವೇನಾದ್ರಿಂದ ವಿಚಲಿತರಾಗಕ್ಕಾಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲವೂ ಕೂಡ ಇದ್ದೇ ಇರ್ತವೆ. ಅದನ್ನ ನಾವು ಫೇಸ್ ಮಾಡ್ಕೊಳ್ಬೇಕಾಗುತ್ತೆ, ನಾವು ಫೇಸ್ ಮಾಡ್ಕೊಳ್ತೇವೆ. ಆದ್ರೆ ನಾನು ಅವ್ರ ರೀತಿಯಾಗಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ನಾನು ಮಾತಾಡಕ್ ಹೋಗಲ್ಲ. ನಾನು ಇದೇ ಅಲ್ಲ, ಬೇರೆ ಯಾವುದೇ ವಿಷಯ ಮಾತಾಡಿದ್ರು ಕೂಡ ನಾವು ವಿಷಯ ಆಧಾರವಾಗಿ ಇಟ್ಕೊಂಡು ಮಾತಾಡ್ತೀವಿ ಬಿಟ್ರೆ ವ್ಯಕ್ತಿ ಕೇಂದ್ರೀಕೃತವಾಗಿ ನಾವು ಮಾತಾಡೋದಿಲ್ಲ. ಇದು ಪಕ್ಕಾ ಕ್ಲಿಯರ್ ಡಿನೋಟಿಫಿಕೇಶನ್ ಕೇಸ್. ಇವರೇ ಸಿಎಂ ಇದ್ದಾಗ ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿ ಅಂತ ಇವರೇ ಬರ್ತಿದ್ದಾರೆ. ಇವರ ಕುಟುಂಬದವರೇ ಆಸ್ತಿನ GPA ಮಾಡ್ಕೊಟ್ಟಿದ್ದಾರೆ. ಇದಕ್ಕೆ ದುರ್ಲಾಭದ ಉದ್ದೇಶ ಇತ್ತ ಇಲ್ಲವಾ ಅಷ್ಟೇ ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ದುರ್ಲಾಭದ ಉದ್ದೇಶ ಇಲ್ಲ ಅಂದ್ರೆ ಇನ್ನೆಂತ ಕೇಸಲ್ಲಿ ಇರುತ್ತೆ? ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ಅದನ್ನ ಬಿಟ್ಟು ನನ್ನ ಮೇಲೆ ಅವರು ಟೀಕೆ ಟಿಪ್ಪಣಿ ವೈಯಕ್ತಿಕವಾಗಿ ಕೇವಲ ಹೇಳಿಕೆಗಳು ಜನ ತೀರ್ಮಾನ ಮಾಡ್ತಾರೆ. ನಾಳೆ ಯಾರು ಸರಿಯಾಗಿ ಹೇಳಿದ್ದಾರೆ, ಯಾರು ತಪ್ಪು ಹೇಳಿದ್ದಾರೆ, ಅದು ಜನಗಳ ತೀರ್ಮಾನಕ್ಕೆ ಬಿಟ್ಬಿಡ್ತೇನೆ. ಸರಿ, ರಾಜ್ಯಪಾಲ